ಇಟ್ಟಿದ್ದೀನಿ ಮುಂಚೆ ನೋಡಿ. ಅಂದರೆ ಮುಂಚೆನೂ ಕ್ಲೀನಾಗೇ ಇರುತ್ತೆ, ಬಟ್ ನಾವೇನು ಮಾಡ್ತೀವಿ ಅಂದರೆ ಅರ್ಜೆಂಟಿಗೆ ತಗೊಂಡು ಅಲ್ಲೇ ಇಡೋದು, ಹಾಗೆ ಬೇಕಿಲ್ಲದ್ದು ಎಲ್ಲ ಹಾಗೆ ಇಡೋದು, ಆ ರೀತಿ ಮಾಡ್ತೀವಿ. ಹಾಗಾಗಿ ಒಂದು ವಾರಕ್ಕೂ 15 ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ವಿಮ್ ಜೆಲ್ಲನ್ನು ಬಳಸ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ವಿಮ್ ಜೆಲ್ಲನ್ನು ಹಾಕಿ 1 ಟೀ ಗ್ಲಾಸ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಮನೆಯಲ್ಲೇ ರೆಗ್ಯುಲರಾಗಿ ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿರೋ ನಡೆಯುತ್ತೆ. ಹಾಗೆಯೇ ನಾನಿಲ್ಲಿ ಹೊಸದನ್ನೇ ಪಾತ್ರೆ ಉಜ್ಜುವಂತಹ ನಾರನ್ನು ತಗೊಂಡಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ ನಾರನ್ನು ತಗೋಬೇಡಿ. ಇದು ಸ್ಟೀಲ್ ನಾರನ್ನು ತಗೊಂಡ್ರೆ ಏನಾಗುತ್ತೆ ಅಂದರೆ ಗ್ಲಾಸಸ್ ಎಲ್ಲ ಗಾರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಗ್ಲಾಸ್ನ ತೊಳೆದಿದ್ದಾದಮೇಲೆ ನೀವು ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಒಣಗಿಸೋಕೆ ಹೋಗಬೇಡಿ. ಯಾಕೆಂದರೆ ಗ್ಲಾಸಸ್ಸು ತುಂಬಾ ಸೂಕ್ಷ್ಮವಾಗಿರ್ತವೆ. ಅದರ ಬದಲು ನಾವು ಚೆನ್ನಾಗಿ ಈ ರೀತಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ 2 ಸಲ ಒರೆಸಿದ್ರೆ ಕ್ಲೀನ್ ಆಗುತ್ತೆ. ಯಾವುದೇ ರೀತಿ ಕಲೆಗಳು ಇರೋದಿಲ್ಲ, ಹಾಗೆ ಏನೂ ಇರುವುದಿಲ್ಲ. ಫ್ರಿಡ್ಜನ್ನು ಕೂಡ ನಾನು ಅದೇ ವಿಮ್ ಜೆಲ್ಲಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಬೆಚ್ಚಗಿರ್ತಕ್ಕಂಥ ನೀರನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ಕ್ಲೀನ್ ಮಾಡಿಬಿಟ್ಟು ನಂತರ ವಿಮ್ ಜೆಲ್ಲನ್ನು ಬಳಸ್ಕೋಬೇಕಾಗುತ್ತೆ. ನಾವು ಮಿಕ್ಸ್ ಮಾಡಿರ್ತೀವಲ್ಲ ಆ ಜೆಲ್ಲನ್ನು. ನಾನು ತರಕಾರಿಯನ್ನು ಸ್ಟೋರ್ ಮಾಡುವುದಕ್ಕೆ ಈ ರೀತಿ ಬ್ಯಾಸ್ಕೆಟ್ಗಳನ್ನು ಅಂದರೆ ಬುಟ್ಟಿಗಳನ್ನು ತರಿಸಿದ್ದೀನಿ. ಇದು ನನ್ನ ಮೊದಲನೆಯ ಮೀಶೋದಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಆರ್ಡ್ರು ಅಂತಲೇ ಹೇಳ್ಬೋದು. ಮೊದಲು ನೋಡೋಣ ಯಾವ ರೀತಿ ಬರ್ತವೆ ಅಂತಂದು ಬುಕ್ ಮಾಡಿತ್ತು. ಅಂದರೆ ಮೀಶೋ ಇನ್ಸ್ಟಾಲ್ ಮಾಡಿದ ತಕ್ಷಣವೇ ಬುಕ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ₹153ಗೆ 6 ಈ ಥರ ಬ್ಯಾಸ್ಕೆಟ್ಗಳು ಅಂದರೆ ಬುಟ್ಟಿಗಳು ಬಂದಿದ್ವು. ತರಕಾರಿಗಳನ್ನು ಈ ರೀತಿ ಒಂದೊಂದಾಗಿ ನಾವು ಒಂದೊಂದು ಬುಟ್ಟಿಗೆ ಹಾಕ್ತಾ ಬಂದರೆ ನಮಗೆ ಗುರುತಿಸೋದಕ್ಕೂ ಕೂಡ ಈಸಿ ಆಗುತ್ತೆ. ನಾವು ಇಲ್ಲಿ ಬೇಗನೆ ಬಳಸ್ಕೊಳ್ತೀವಲ್ಲ ತರಕಾರಿ, ಆದ್ದರಿಂದ ನಾನು ಹೀಗೆ ಇಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂದರೆ ಈ ರೀತಿ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಆ ಬುಟ್ಟಿಯಲ್ಲಿ ಹಾಕಿದರೆ ನೀಟಾಗಿರುತ್ತೆ. ನಾವು ಹಾಗೆಯೇ ಕವರ್ಗಳಲ್ಲಿ ಇಡ್ತೀವಿ ಅಂತಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕಾಗಿ ನಾನು ಈ ರೀತಿ ಬುಟ್ಟಿಗಳಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಹಾಗೆ ನಾನು ತರಕಾರಿಗಳನ್ನು ತಂದ ತಕ್ಷಣ ಏನು ತೊಳೆಯೋದಕ್ಕೆ ಹೋಗಲ್ಲ. ಏಕೆಂದರೆ ಅಡುಗೆ ಮಾಡಬೇಕಾದ್ರೆ ಹೇಗಿದ್ದರೂ ತೊಳಿತೀವಲ್ವ ತರಕಾರಿಗಳನ್ನು ಕಟ್ ಮಾಡ್ಕೋಬೇಕಾದ್ರೆ. ಹಾಗೆ ಎರಡೆರಡು ಕೆಲಸ ಆಗುತ್ತೆ ಅಂತ ನಾನು ತೊಳೆಯೋದಕ್ಕೆ ಹೋಗಲ್ಲ. ಇದೇ ರೀತಿ ನಾನು ಫಸ್ಟು ತಂದ ತಕ್ಷಣ ಅದು ಏನು ಗಲೀಜಿರುತ್ತೆ ಅದನ್ನೆಲ್ಲ ನೋಡಿ ತೆಗೆದಾಕಿ ಸೊಪ್ಪು ಆ ರೀತಿ ಎಲ್ಲ ಹಾಗೆಯೇ ಎತ್ತಿಟ್ಕೊಳ್ತೀನಿ. ಈಗ ತರಕಾರಿಗಳನ್ನೆಲ್ಲ ಈ ರೀತಿ ಬ್ಯಾಸ್ಕೆಟಲ್ಲಿ ಅಂದರೆ ಒಂದು ಕವರ್ಗೆ ಹಾಕ್ಬಿಟ್ಟು ಈ ರೀತಿ ಬುಟ್ಟಿಗಳಲ್ಲಿ ಹಾಕ್ಕೊಂಡು ಜೋಡಿಸ್ಕೊಳ್ತೀನಿ. ಬೀನ್ಸು ಅಷ್ಟೇ ಒಂದು ಕವರ್ಗೆ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗೋರಿಕಾಯಿಗೆ ಸಿಕ್ಟೆಕಾಯಿ ಇತ್ತು, ಅದನ್ನು ಕೂಡ ಗೋರಿಕಾಯಿನೆಲ್ಲ ಒಂದು ಬ್ಯಾಸ್ಕೆಟ್ ಕೆಳಗಡೆ ಅಂದರೆ ಕವರ್ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಈ ರೀತಿ ಕವರ್ ಇತ್ತಲ್ಲ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಇದು ಏನೂ ಆಗೋಲ್ಲ, ಹಾಗೆ ಇಟ್ಟರೂ ಕೂಡ ಬಾಳಿಕೆ ಬರುತ್ತೆ. ಆದರೆ ಒಂದೊಂದು ಏನಾಗುತ್ತೆ ಅಂತಂದರೆ ಬೀನ್ಸ್ನ ನಾವು ಹಾಗೆ ಇಡಬಾರ್ದು. ಯಾಕೆಂದರೆ ನೀರು ಊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೆ ಬೇಗ ಕೂಡ ಬೀನ್ಸು ಕೆಟ್ಟೋಗಿಬಿಡ್ತವೆ ಫ್ರಿಡ್ಜಲ್ಲಿ ಇಟ್ಟರೂ ಕೂಡ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಒಂದು ಕ್ಲೋಸ್ ಮಾಡ್ತಕ್ಕಂಥ ಏನಾದರೂ ಬಾಕ್ಸ್ಗಳಿದ್ದರೆ ಅದಕ್ಕೆ ಇಡಬೇಕಾಗುತ್ತೆ. ಇಲ್ಲಾಂದರೆ ನಮಗೆ ಬಾಕ್ಸುಗಳು ಇಲ್ಲ, ಕಂಟೈನರ್ಸ್ ಇಲ್ಲ ಅಂತಂದರೆ ಈ ರೀತಿ ಕವರ್ಗಳಲ್ಲೂ ಕೂಡ ಇಡ್ಬೋದು. ನಾನು ಸೊಪ್ಪುಗಳನ್ನು ಪುದೀನ, ಕೊತ್ತಂಬರಿ ಹಾಗೆ ಕರಿಬೇವನ್ನು ಈ ರೀತಿ ಬಾಕ್ಸ್ಗಳಿಗೆ ಹಾಕೊಳ್ತೀನಿ. ಪುದೀನ ಹಾಗೆ ಶುಂಠಿಯನ್ನು ಒಂದರೊಳಗಡೆ ಒಂದು ಬಾಕ್ಸ್ ಒಳಗಡೆ ಹಾಕೊಳ್ತೀನಿ. ಈ ಬಾಕ್ಸುಗಳು ಹೊರ್ಗಡೆ ಏನು ತಂದಿದ್ದಲ್ಲ, ನಾವೇನು ಫುಡ್ಡನ್ನು ಆರ್ಡ್ರ್ ಮಾಡಿರ್ತೀವಲ್ಲ ಝೊಮ್ಯಾಟೊ ಅದರಲ್ಲಿ ಬಂದಂತಹ ಫುಡ್ ಬಾಕ್ಸ್ಗಳನ್ನು ನಾನು ವೇಸ್ಟ್ ಮಾಡದೆ ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಅಷ್ಟೇ ಸೋಸಿಬಿಟ್ಟು ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿದರೆ ನೀಟಾಗಿರುತ್ತೆ. 15 ದಿನ ಆದರೂ ಕೂಡ ಫ್ರೆಶ್ ಆಗೇ ಇರ್ತವೆ. ಈಗ ಕ್ಲೀನ್ ಮಾಡಿದ್ದು ಕೂಡ ಆಯಿತು, ಎಲ್ಲವೂ ಕೂಡ ಒಣಗಿದ್ವು, ನೀಟಾಗೆ ಜೋಡಿಸಿದ್ದೀನಿ. ಈ ರೀತಿ ಜೋಡಿಸ್ತಾ ಬರ್ತೀನಿ ಒಂದೊಂದೇ. ನಾವು ತರಕಾರಿಗಳನ್ನು ಅಷ್ಟೇ ಇಡೋದು. ಅಂದರೆ ಮುಂಚೆ ನಾನು ಕಾಳುಗಳನ್ನು ಕೂಡ ಇಡ್ತಾ ಇದ್ದೆ, ಆದರೆ ಕಾಳುಗಳನ್ನು ಇಡಬಾರ್ದು ಅಂತಂದ್ಬಿಟ್ಟು ಈಗ ಕಾಳುಗಳನ್ನು ಇಡೋದನ್ನು ಅವಾಯ್ಡ್ ಮಾಡಿದ್ದೀನಿ. ಮುಂಚೆ ಬೇಳೆ ಪೂರ್ತಿ ಎಲ್ಲ ಕಾಳುಗಳನ್ನು ಕೂಡ ನಾನು ಸ್ಟೋರೇಜ್ ಮಾಡ್ತಾ ಇದ್ದೆ. ಈ ರೀತಿ ಒಂದೊಂದಾಗಿ ಜೋಡಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಒಂದೊಂದು ಸಲ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಫ್ರಿಡ್ಜಲ್ಲಿ ಹಿಂದೆ ಇಟ್ಬಿಟ್ಟಿರ್ತೀವಿ, ಹಾಗೆ ಮರ್ತೋಗ್ಬಿಟ್ಟಿರ್ತೀವಿ. ಅದು ಗೊತ್ತೇ ಆಗೋದಿಲ್ಲ, ಎಷ್ಟೋ ದಿನ ಆದಮೇಲೆ ಗೊತ್ತಾಗ್ತವೆ. ಆದರೆ ಈ ರೀತಿ ಬ್ಯಾಸ್ಕೆಟ್ಗಳಲ್ಲಿ ಅಂದರೆ ಬುಟ್ಟಿಗಳಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ನಮಗೆ ಒಂದೊಂದೇ ಗೊತ್ತಾಗುತ್ತೆ. ಟೊಮೊಟೊನ ನಾವು ಕವರಲ್ಲಿ ಹಾಕಲ್ಲ, ಈ ರೀತಿ ಬ್ಯಾಸ್ಕೆಟ್ ಇರುತ್ತಲ್ಲ ಅವರೇ ಟೊಮೊಟೊ ಬುಟ್ಟಿಯನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಟೊಮೊಟೊನ ಈ ರೀತಿ ಹಾಕೊಳ್ತಾ ಇದ್ದೀನಿ. ಇದನ್ನು ಬಿಟ್ಟರೆ ತರಕಾರಿ ಆಲೂಗೆಡ್ಡೆನೂ ಕೂಡ ಇಡ್ತೀನಿ. ಮತ್ತು ಹಣ್ಣುಗಳಲ್ಲಿ ನಾನು
ಆರೆಂಜು ಹಾಗೆ ಆಪಲನ್ನು ಕೂಡ ಸ್ಟೋರೇಜ್ ಮಾಡ್ತೀವಿ. ಇದನ್ನು ಬಿಟ್ಟರೆ ಇನ್ನು ರೆಗ್ಯುಲರಾಗಿ ಏನಿರುತ್ತೆ ಅಂದರೆ ಜ್ಯೂಸ್ ಏನಾದ್ರು ತಂದರೆ ಜ್ಯೂಸ್ ಇರುತ್ತೆ, ಹಾಗೆ ಫ್ರೂಟ್ಸು ಇರುತ್ತೆ ಅಷ್ಟೇ. ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕೋದಕ್ಕೆ ನಮಗೆ ಕೆಳಗಡೆನೇ ಈ ರೀತಿ ಒಂದು ಬ್ಯಾಸ್ಕೆಟನ್ನು ಒಂದು ಬುಟ್ಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೇ ನಾವು ಸ್ಟೋರೇಜ್ ಮಾಡ್ಕೊಳ್ತೀವಿ. ಇದರಿಂದ ಏನೋ ತೊಂದರೆ ಇಲ್ಲ, ಆರಾಮಾಗಿ ಇರುತ್ತೆ. ಹಾಗೆ ಬೇಗ ಕೂಡ ಒಂದೇ ಕಡೆ ತರಕಾರಿಗಳನ್ನೆಲ್ಲ ಸಿಗ್ತವೆ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದ್ರು ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್